ಈ ಥರ ನಾನು ಆವಾಗಲೇ ಹೇಳ್ದಂಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ತಿಂಗಳ ಬ್ಲೀಡಿಂಗ್ ಆಗುತ್ತೆ, ಎಂಡೋಮೆಟ್ರಿಯಮ್ ಆಚೆ ಬರುತ್ತೆ, ಸ್ವಲ್ಪ ಮಟ್ಟಿಗೆ ಟಿಶ್ಯೂ ಎಲ್ಲ ಹೆಣ್ಮಕ್ಳಿಗೂ ಒಳಗಡೆ ಹೋಗುತ್ತೆ. ಆದರೆ ಕೆಲವರಿಗೆ ಮಾತ್ರ ಯಾಕೆ ಎಂಡೋಮೆಟ್ರಿಯೋಸಿಸ್ ಕಾಡ್ಸುತ್ತೆ, ಇನ್ನು ಮಿಕ್ಕಿದ 80-90% ಯಾಕೆ ಕಾಡ್ಸೋದಿಲ್ಲ ಅಂದರೆ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್. ಈಗ ಸಪೋಸ್ ನಿಮ್ಮ ತಾಯಿಗೆ, ನಿಮ್ಮ ಅಕ್ಕಂದರಿಗೆ ಎಂಡೋಮೆಟ್ರಿಯೋಸಿಸ್ ಇತ್ತು ಅಂದರೆ ಆ ಥರ ನಿಮಗೂ ಬರೋ ಸಾಧ್ಯತೆ 4 to 7 ಟೈಮ್ಸ್ ಜಾಸ್ತಿ ಇರುತ್ತೆ. ಮತ್ತು ಕೆಲವರಿಗೆ ಇಮ್ಯುನೊಲಾಜಿಕಲ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅವ್ರ ದೇಹ ತುಂಬ ಹೈಪರ್ ರಿಯಾಕ್ಟಿವ್ ಆಗುತ್ತೆ, ಒಂದೊಂದು ಆ್ಯಂಟಿಜನ್ಗೂ ತುಂಬ ರಿಯಾಕ್ಷನ್ ಕೊಡುವಂಥ ಇಮ್ಯುನೊಲಾಜಿಕಲ್ ಡಿಸೀಸ್ ಅಂತ ಹೇಳ್ತೀವಿ, SLE ಅಂತ ಹೇಳ್ತೀವಿ, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂಥವರಿಗೆ ಕೂಡ ಈ ಒಂದು ಎಂಡೋಮೆಟ್ರಿಯೋಸಿಸು ಭಾಳ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಎಲ್ಲರಿಗೂ ಆ ಥರ ಬ್ಲೀಡಿಂಗ್ ಹೋದ್ರೂ ಕೆಲವರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಯಾರಿಗೆ ಈ ಥರ ಇಮ್ಯುನೊಲಾಜಿಕಲ್ ಪ್ರಾಬ್ಲಮ್ಸ್ ಇರೋರಿಗೆ, ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇರೋರಿಗೆ, ಕೆಲವರಿಗೆ ಏನೂ ಕಾರಣ ಇಲ್ಲದೇನೂ ಆ ಥರ ಎಂಡೋಮೆಟ್ರಿಯೋಸಿಸ್